ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ನಕ್ಷತ್ರ ತರಂಗ. ವೀಕ್ಷಕರಿವತ್ತು ಸೂರ್ಯಗ್ರಹ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿ ಪ್ರವೇಶ ಆಗಿದೆ. 15ನೇ ತಾರೀಕು ಜೂನ್ ಪ್ರವೇಶ ಆದರೆ 16ನೇ ತಾರೀಕು ಜುಲೈವರೆಗೂ ಸೂರ್ಯ ಮಿಥುನ ರಾಶಿನಲ್ಲಿ ಫಲ ಕೊಡ್ತಾನೆ. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಯಾರಿಗೆ ಸೂರ್ಯ ನಡೀತಾ ಇರುತ್ತೆ, ನಾನು ಹೇಳ್ತಕ್ಕಂಥ ಗೋಚಾರ ಫಲ 20-30% ನಿಮಗೆ ಅಪ್ಲೈ ಆಗುತ್ತೆ. ಎಲ್ಲೂ ಸೂರ್ಯ ಬಂದಿಲ್ಲ ಅಂದರೆ ನಾನು ಹೇಳ್ತಕ್ಕಂಥದ್ದು ಏನೂ ಅಪ್ಲೈ ಆಗಲ್ಲ. ಇದು ಫಸ್ಟ್ ಪಾಯಿಂಟ್. ಎರಡನೇದು ಲಗ್ನ ಗೊತ್ತಿರಬೇಕು, ರಾಶಿಯಿಂದ ನೋಡುವ ಹಾಗಿಲ್ಲ. ಹಾಗೆ ನಮ್ಮದು 5th ಬ್ಯಾಚ್ ನಕ್ಷತ್ರ ತರಂಗ ಅಸ್ಟ್ರಾಲಜಿ ತುಂಬ ಜನ ಕೇಳ್ತಾ ಇದ್ರು 5ನೇ ಬ್ಯಾಚ್ ಯಾವಾಗ ಶುರುವಾಗುತ್ತೆ ಅಂತ. ಸೊ ಮೇ ಬಿ ಆಗಸ್ಟ್ ಅನಿಸುತ್ತೆ. ಡೇಟ್ ನಾವು ಡಿಕ್ಲೇರ್ ಮಾಡಿಲ್ಲ, ಸದ್ಯದಲ್ಲೇ ತಿಳಿಸ್ತೀವಿ ಯಾವಾಗ 5th ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ. ಆಲ್ರೆಡಿ 4th ಬ್ಯಾಚ್ ನಡೀತಾ ಇದೆ, ಕಲಿತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ. 200ಕ್ಕೂ ಹೆಚ್ಚು ಜನ ನಮ್ಮ ನಕ್ಷತ್ರ ತರಂಗ ಅಸ್ಟ್ರಾಲಜಿಯನ್ನು 15 ಡೇಸಲ್ಲಿ ಆನ್ಲೈನ್ ಮೂಲಕ ಕಲ್ತಿದ್ದಾರೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ ಯಾವಾಗ ಅಂತ, ಅವಾಗ ಆಸಕ್ತಿ ಇರೋರು ಸೇರ್ಕೋಬೋದು. ಓಕೆ, ಇವಾಗ 12 ಲಗ್ನಗಳ ಒಂದು ಭವಿಷ್ಯವನ್ನು ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಒನ್ ಮೇಷಲಗ್ನ. ಮೇಷಲಗ್ನದವ್ರಿಗೆ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಎಜುಕೇಷನ್ ರಿಲೇಟೆಡು ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಸಾಧಾರಣ ಗುಡ್ ಟೈಮ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಷ್ಟೇ ಎಫರ್ಟ್ಸ್ ಹಾಕಿದರೂ ಕೂಡ ಹಣ ರೊಟೇಷನ್ ಆಗಲ್ಲ, ಬರಲ್ಲ. ತುಂಬ ಸಾಧಾರಣವಾಗಿ ಬರ್ತಕ್ಕಂಥದ್ದು. ಕಮಿಷನ್ ಏಜೆಂಟ್ಗಳಿಗೆ ಮುಕ್ಕುರ್ಕೊಂಡು ಬರ್ತಕ್ಕಂಥದ್ದು. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಮಾತುಕತೆ ಸಮಸ್ಯೆಗಳು ಹೆಚ್ಚಾಗುತ್ತೆ. ಮದುವೆ ಹುಡುಕ್ತಾ ಇದ್ದರೆ ಮಾತುಕತೆಗೆ ಬರುತ್ತೆ, ಬಟ್ ಕಿತ್ತೋಗುತ್ತೆ. ಸ್ವಲ್ಪ ಈ ರೀತಿ ನೆಗೆಟಿವ್ ಕಾಂಬಿನೇಷನ್ನು ಸ್ವಲ್ಪ ಬಲವಾಗಿಲ್ಲ, ಸ್ವಲ್ಪ ವೀಕಾಗಿ ತೋರಿಸ್ತಕ್ಕಂಥದ್ದು ಪಾಸಿಟಿವ್ ಕಾಂಬಿನೇಷನ್. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ. ಸ್ವಲ್ಪ ಓಡಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಇದ್ಬಿಟ್ರೆ ಎಕ್ಸಲೆಂಟ್ ಆರೋಗ್ಯ. ನೆಕ್ಸ್ಟ್ ಆಗಿ ನನ್ನದು ಸೈಟು ಮಾರಬೇಕು, ಮನೆ ಮಾರಬೇಕು, ಜಮೀನು ಮಾರಬೇಕು ಅನ್ನೋರಿಗೆ ಮಾರ್ತಕ್ಕಂಥ ಗುಡ್ ಟೈಮು. ಆದರೆ ಲಾಭಾಂಶ ಕಡಿಮೆ, ಎಕ್ಸ್ಪೆಕ್ಟೆಡ್ ದುಡ್ಡು ಬರಲ್ಲ. ಹಾಗೆ ನೆಕ್ಸ್ಟ್ ವೃಷಭ ಲಗ್ನ. ವೃಷಭ ಲಗ್ನದವರಿಗೆ ಎಜುಕೇಷನ್ ಗುಡ್ ಆಗಿದೆ, ಜಾಬ್ ಮೀಡಿಯಮ್ ಗುಡ್, ಬಿಸ್ನೆಸ್ ಒಳ್ಳೆ ಹಣ ಬರ್ತಕ್ಕಂಥದ್ದು ಲಂಸಮ್. ಮದುವೆ ಜೀವನ ಚೆನ್ನಾಗಿದೆ, ಸಣ್ಣ ಪುಟ್ಟ ಬಂದರೂ ಸರಿ ಹೋಗ್ಬಿಡುತ್ತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಸಮಯ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ಯಾರಾದರೂ ಬೈಕು ಕಾರು ಅದು ಇದು ತೊಗೋಬೇಕು ಅನ್ನೋರಿಗೆ ಪ್ರಾಪರ್ಟಿ ರಿಲೇಟೆಡು ಸಾಧಾರಣ ಗುಡ್ ಟೈಮ್. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ರಿಲೇಟೆಡು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಫೋಕಸ್ ಕಳ್ಕೊತೀರಾ, ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಬೇಕು ಅಂತ ಬರ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದ್ರು ಅಷ್ಟೊಂದು ಗುಡ್ ಇಲ್ಲ, ಬಟ್ ಸಾಧಾರಣ ಗುಡ್ ಟೈಮ್. ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ, ಸಮಾಧಾನವಾಗಿರಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಸೆಲ್ಫ್ ಎಫರ್ಟ್ ಹಾಕ್ತೀರಾ, ಬರೋದು ಸ್ವಲ್ಪ ಹಣ ತೋರಿಸ್ತಾ ಇದೆ ಗೋಚಾರದಲ್ಲಿ, ಜಾಸ್ತಿ ಇಲ್ಲ. ಮದುವೆ ಜೀವನದಲ್ಲಿ ಈಗೋ ಕ್ಲ್ಯಾಶ್, ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಇಷ್ಟಪಟ್ಟಂಗೆ ಸಿಗಲ್ಲ ಅಥವಾ ಕಟ್ಟಾಗ್ತಕ್ಕಂಥದ್ದು ನೆಗೆಟಿವ್. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಖರ್ಚೆಚ್ಚು ಈ ತಿಂಗಳು, ಸಿಕ್ಕಾಪಟ್ಟೆ ಖರ್ಚು. ಎಜುಕೇಷನ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಓದಿದ್ದೆಲ್ಲ ಮರ್ತೋಗುತ್ತೆ. ಜಾಬ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಪ್ರೆಷರು ಟೆನ್ಷನ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತದೆ. ಎಷ್ಟೇ ದುಡ್ಡು ಬಂದರೂ ಕೂಡ ಇನ್ವೆಸ್ಟ್ಮೆಂಟ್ಗಳು ಹೆಚ್ಚಾಗ್ಬೋದು, ಫ್ಯಾಮಿಲಿಗೋಸ್ಕರ ಖರ್ಚು ಹೆಚ್ಚಾಗ್ಬೋದು. ಹಾಗೆ ಮದುವೆ ಜೀವನ ಸ್ವಲ್ಪ ಫೈನಾನ್ಷಿಯಲ್ ಕ್ಲಾಶ್ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಮದುವೆಗೆ ಹುಡುಕ್ತಾ ಇದ್ದರೆ ಇನ್ನೇನು ಸೆಟ್ ಆಗುತ್ತೆ ಅನ್ಕೋತೀರಾ, ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗೆ ಆರೋಗ್ಯ ಸ್ವಲ್ಪ ತಲೆನೋವು ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು, ಏನೋ ಒಂಥರ ವಿಲ್ ಪವರ್ ಡೌನ್ ಆದಂಗೆ ಕಾಣಿಸ್ತಕ್ಕಂಥದ್ದು ಈ ತಿಂಗಳು ತೋರಿಸ್ತಾ ಇದೆ. ನೆಕ್ಸ್ಟ್ ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಎಜುಕೇಷನ್ ತುಂಬ ಅದ್ಭುತವಾಗಿ ಮಾಡ್ತಾರೆ. ಜಾಬ್ ಎಕ್ಸಲೆಂಟ್ ಟೈಮು. ಬಿಸ್ನೆಸ್ ಒಳ್ಳೆ ಹಣ, ಸೆಲ್ಫ್ ಎಫರ್ಟ್ ಹಾಕಿದರೆ ಇನ್ನೂ ಡಬಲ್ ಹಣ ಬರ್ತಕ್ಕಂಥದ್ದು. ಮದುವೆ ಜೀವನದಲ್ಲಿ ಸಾಧಾರಣ ಗುಡ್ ಟೈಮು. ಮದುವೆ ಜೀವನ ಗಲಾಟೆಗಳಲ್ಲಿ ಗೆಲ್ಲಬೇಕು ಅಂದರೆ ಗುಡ್ ಟೈಮ್ ಅಷ್ಟೇ. ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗಲ್ಲ, ಸಿಕ್ಕಾಪಟ್ಟೆ ಆಫರ್ಸ್ ಬರುತ್ತೆ, ಬಟ್ ಸೆಟ್ ಆಗಲ್ಲ. ಮೀಡಿಯಮ್ ಟೈಮ್. ಎಸ್ ಅಂದರೆ ಮುಕ್ಕುರ್ಕೊಂಡು ಆಗುತ್ತೆ,
ಇಲ್ಲಾಂದರೆ ಸ್ವಲ್ಪ ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ಸ್. ಆರೋಗ್ಯ ಇಸ್ ಎಕ್ಸಲೆಂಟ್ ಸಿಂಹಲಗ್ನ. ಏನೇ ನಿಮಗೆ ಆರೋಗ್ಯ ಸಮಸ್ಯೆ ಬಂದಿರಲಿ, ಒಳ್ಳೆ ಮೆಡಿಸಿನ್ ವರ್ಕ್ ಆಗುತ್ತೆ, ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ, ಚೆನ್ನಾಗಿ ಮಾಡ್ತಾರೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಬಟ್ ಮೀಡಿಯಮ್ ಗುಡ್ ಟೈಮ್. ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ, ಆದರೆ ಸ್ವಲ್ಪ ಅಲ್ಲೂ ಅಡಚಣೆಗಳು ಜಾಸ್ತಿ, ಬಟ್ ಗುಡ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಹಣ ಬರುತ್ತೆ, ಬಟ್ ಅಷ್ಟೇ ಖರ್ಚು, ಕೆಲವೊಂದು ಸಮಸ್ಯೆಗಳಾಗ್ತಕ್ಕಂಥದ್ದು ಸಣ್ಣ ಪುಟ್ಟದಾಗಿರುತ್ತೆ. ಮದುವೆ ಜೀವನ ಈಗೋ ಕ್ಲಾಸ್ ಜಾಸ್ತಿ, ಸಪ್ರೇಷನ್ ಆಗೋ ಸಾಧ್ಯತೆ, ಗಲಾಟೆ ತೋರಿಸ್ತಾ ಇದೆ, ಸೈಲೆಂಟಾಗಿರಿ. ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ಟೇ ಆಗಲ್ಲ, ಸ್ವಲ್ಪ ನೆಗೆಟಿವ್ ತೋರಿಸ್ತಾ ಇದೆ. ಆರೋಗ್ಯನೂ ಚೆನ್ನಾಗಿಲ್ಲ ಕನ್ಯಾ ಲಗ್ನ, ಸ್ವಲ್ಪ ಹೀಟು, ಗ್ಯಾಸ್ಟಿಕ್ಕು, ಹಾರ್ಟ್ ರಿಲೇಟೆಡು ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಅದ್ಭುತ. ಜಾಬ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್ ಟೈಮ್. ಜಾಬ್ ಚೇಂಜ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಹಣ ಬರುತ್ತೆ, ಬಟ್ ಮೀಡಿಯಮ್ ಬರುತ್ತೆ. ಮದುವೆ ಜೀವನದಲ್ಲಿ ಚೆನ್ನಾಗಿದೆ. ಮದುವೆಗೆ ಹುಡುಕ್ತಾ ಇದ್ದರೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ಮಾತ್ರ ಎಕ್ಸಲೆಂಟ್. ಏನೇ ಸಮಸ್ಯೆ ಇದ್ರೂ ಕೂಡ ಆರೋಗ್ಯಕ್ಕೆ ಮೆಡಿಸಿನ್ ಸಿಗುತ್ತೆ, ವರ್ಕ್ ಆಗುತ್ತೆ. ಟ್ರಿಪ್ ಹೋಗಬೇಕು ಅಂದರೆ ಜಾಲಿ ಟ್ರಿಪ್ಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಆಬ್ಸ್ಟೆಕಲ್, ಇರಿಟೇಷನ್ ಆಗ್ತಕ್ಕಂಥದ್ದು ಓದೋದಕ್ಕೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅವಮಾನ ಅಪವಾದ ಹೆಚ್ಚಾಗಿ ಬರುತ್ತೆ, ಲಾಸ್ಟಲ್ಲಿ ಸರಿ ಹೋಗುತ್ತೆ. ಸ್ವಲ್ಪ ನೇಮು ಫೇಮು ಡ್ಯಾಮೇಜ್ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ವಿಚಾರದಲ್ಲಿ ಕಾಂಪಿಟೇಷನ್ಸ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಲಾಸ್ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಹಣ ಬರುತ್ತೆ. ಮದುವೆ ಜೀವನದಲ್ಲಿ ಗಲಾಟೆ, ತಾತ್ಕಾಲಿಕ ಸಪ್ರೇಷನ್ಗಳು, ಅವಮಾನ, ಒಡೆದಾಟ, ಕಿತ್ತಾಟ ಎಲ್ಲ ತೋರಿಸ್ತಾ ಇದೆ, ಸೈಲೆಂಟಾಗಿದ್ಬಿಡಿ. ಮದುವೆಗೆ ಹುಡುಕ್ತಾ ಇದ್ದರೆ ಸಮಸ್ಯೆ ಇರ್ತಕ್ಕಂಥ ಸಂಬಂಧಗಳು ಬರುತ್ತೆ, ಅಥವಾ ನಿಮ್ಮ ಸಮಸ್ಯೆ ನೋಡ್ಕೊಂಡು ಅವ್ರು ಎದುರ್ಕೊಂಡು ಹೋಗ್ತಾರೆ, ಸ್ವಲ್ಪ ನೆಗೆಟಿವ್ ಟೈಪ್. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಹೆಚ್ಚು ಡಿಪ್ರೆಷನ್ಗೆ ಒಳಗಾಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್. ಬಿಸ್ನೆಸ್ ಮಾಡೋರಿಗೂ ಕೂಡ ಎಕ್ಸಲೆಂಟ್ ಟೈಮ್. ಮದುವೆ ಜೀವನ ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಸಮಸ್ಯೆ ಇದ್ರೂ ಸಾಲ್ವ್ ಔಟ್ ಆಗುತ್ತೆ. ಹೊಸ ವಧು ವರರನ್ನ ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಸಮಯ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ವೀಕ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್ ಟೈಮ್. ಜಾಬ್ ಹುಡುಕ್ತಕ್ಕಂಥವ್ರಿಗೆ ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸಿಕ್ಕಾಬಟ್ಟೆ ಬರುತ್ತೆ. ಮದುವೆ ಜೀವನದಲ್ಲಿ ವಿಪರೀತ ಕಿರಿಕಿರಿ, ಕೋರ್ಟ್ ಕೇಸಿಗೆ ಬೀಳ್ತಕ್ಕಂಥದ್ದು, ಸಪ್ರೇಷನ್ ಆಗ್ತಕ್ಕಂಥದ್ದು, ನೆಗೆಟಿವ್. ಹಾಗೆ ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಕರೆಕ್ಟಾಗಿ ಸಟ್ಟೇ ಆಗಲ್ಲ, ಎಲ್ಲ ಕಟ್ಟಾಗಿ ಹೋಗ್ತಿರುತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ತಲೆನೋವು, ಗ್ಯಾಸ್ಟ್ರಿಕ್ಗಳು, ಹೀಟ್ ಆಗ್ತಕ್ಕಂಥದ್ದು ಬಾಡಿ ಹೆಚ್ಚಾಗಿದೆ. ನೆಕ್ಸ್ಟ್ ಕುಂಭಲಗ್ನ. ಕುಂಭಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಗುಡ್ಡು, ಸ್ವಲ್ಪ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಅಷ್ಟೇ ಸೋಂಬೇರಿತನ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಟೈಮು, ಬಾಸಿಂದ, ಪೀಪಲ್ಸಿಂದ ಸ್ವಲ್ಪ ಕಿರಿಕಿರಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಕಡಿಮೆ ರೊಟೇಷನ್ಸ್ ಆಗುತ್ತೆ, ದುಡ್ಡು ಬರುತ್ತೆ, ಬಟ್ ಕಡಿಮೆ ರೊಟೇಷನ್ಸು, ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ. ಮದುವೆ ಜೀವನ ಎಕ್ಸಲೆಂಟ್ ಆಗಿರುತ್ತೆ, ಪ್ರತಿಯೊಂದಕ್ಕೂ ಸೆಲೆಕ್ಟಿವ್ ಆಗೋದು ಬಿಡಬೇಕು, ಸೂಪರ್ ಆಗಿರ್ತೀರ. ಸೆಲೆಕ್ಟಿವ್ ಆಗಿ ಸಣ್ಣ ಪುಟ್ಟ ವಿಚಾರಕ್ಕೆ, ಮಕ್ಕಳು ಕಿತ್ತಾಡ್ದಂಗೆ ಕಿತ್ತಾಡ್ತಾರೆ ಅಂತಾರಲ್ಲ, ಹಂಗೆ ಕಿತ್ತಾಡ್ತಕ್ಕಂಥ ತೋರಿಸುತ್ತೆ. ಬಟ್ ಲವ್ ಜಾಸ್ತಿ ಆಗುತ್ತೆ, ಎಕ್ಸಲೆಂಟ್ ಟೈಮು, ಬಟ್ ಆ ಸಣ್ಣ ಪುಟ್ಟದನ್ನು ಮ್ಯಾನೇಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೀರ. ಮದುವೆಗೆ ಹುಡುಕ್ತಾ ಇದ್ದರೆ ಮೀಡಿಯಮ್ ಗುಡ್ ಟೈಮ್. ಮದುವೆ ಯೋಗ ಇದೆ, ಆದರೆ ಬಂದಿದ್ದೆಲ್ಲ ರಿಜೆಕ್ಷನ್ ಮಾಡ್ತೀರಾ, ಅಥವಾ ನೀವು ಒಪ್ಕೊಂಡ್ರೆ ಅವ್ರು ರಿಜೆಕ್ಷನ್ ಮಾಡ್ತಿರ್ತಾರೆ, ಅಂಥ ಟೈಮು. ಲವ್ ಮ್ಯಾರೇಜ್ ಆಗೋರಿಗೆ ಎಕ್ಸಲೆಂಟ್ ಮಂತ್, ಅಂದರೆ ಫಿಕ್ಸ್ ಮಾಡ್ಕೊಳ್ಳೋರಿಗೆ. ಆರೋಗ್ಯ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಕುಂಭಲಗ್ನ. ಏನೇ ಸಮಸ್ಯೆ ಇದ್ದರೂ ಒಳ್ಳೆ ಮೆಡಿಸಿನ್ ಸಿಗುತ್ತೆ, ವರ್ಕ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತವಾಗಿ ಮಾಡ್ತಾರೆ. ಹಾಗೆ ಜಾಬ್ ರಿಲೇಟೆಡ್ ಸ್ವಲ್ಪ ಆಲಸ್ಯ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಮೀಡಿಯಮ್ ಗುಡ್ ಟೈಮ್ ಅಂತ ಹೇಳ್ಬೋದು. ಬರೀ ಬ್ಯಾಡ್ ಟೈಮ್ ಅಲ್ಲ, ಮೀಡಿಯಮ್ ಗುಡ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಹಣ ಚೆನ್ನಾಗಿ ಬರುತ್ತೆ, ಬಟ್ ಮೀಡಿಯಮ್ ಬರುತ್ತೆ. ಮದುವೆ ಜೀವನದಲ್ಲಿ ಪ್ರೀತಿನೇ ಇರಲ್ಲ, ಎಮೋಷನ್ಸಿಗೆ ಬೆಲೆನೇ ಇರಲ್ಲ, ಸ್ವಲ್ಪ ವೀಕ್ ತೋರಿಸ್ತಾ ಇದೆ. ಹಾಗೆ ಮದುವೆಗೆ ಹುಡುಕ್ತಾ ಇದ್ದರೆ ಸಟ್ಟೆ ಆಗಲ್ಲ, ಸುಮ್ಮನೆ ಅಮ್ಮನ ಫೋರ್ಸ್ಕೋ, ಹಿರಿಯರ್ ಫೋರ್ಸ್ಕೋ ಹೂ ಅನ್ನೋದೇ ಜಾಸ್ತಿ ಇದೆ, ಇಷ್ಟ ಇಲ್ಲ ಅಂದರೂ ಕೂಡ ಸ್ವಲ್ಪ ನೆಗೆಟಿವ್ ಟೈಮ್. ಆರೋಗ್ಯನೂ ಚೆನ್ನಾಗಿಲ್ಲ, ಸ್ವಲ್ಪ ಹೆಚ್ಚು ತಲೆಬಾಧೆ, ಕಣ್ಣಿನ ಸಮಸ್ಯೆ ಇದ್ದರೆ ಕಣ್ಣಿನ ಸಮಸ್ಯೆಗಳು, ಹಾರ್ಟ್ ರಿಲೇಟೆಡ್ ನೋಡ್ಕೋಬೇಕು, ಹೊಟ್ಟೆ ರಿಲೇಟೆಡ್ ನೋಡ್ಕೋಬೇಕು, ಹೀಟ್. ಸೊ ಇಷ್ಟು ಮೀನಲಗ್ನ. ಸೊ ನಿಮ್ಮ ದಶಾಭುಕ್ತಿನಲ್ಲಿದ್ದರೆ, ಅಂತರ್ಭುಕ್ತಿನಲ್ಲಿ ಎಸ್ಪೆಷಲಿ ಇದ್ದರೆ ಸೂರ್ಯ, ನಾನು ಹೇಳಿದ್ದೆಲ್ಲ ಅಪ್ಲೈ ಆಗಿಬಿಡುತ್ತೆ.
ಅಲ್ಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಏಕೆಂದರೆ ಇರೋದು 9 ಗ್ರಹ. ಯಾವುದು ದಶಾ ಭುಕ್ತಿ ಅಂತರ್ಭುಕ್ತಿ 3 ನಡೀತಾ ಇರುತ್ತೆ. 9 ಗ್ರಹದಲ್ಲ 3 ನೋಡ್ಕೋಬೇಕು, ನಮಗೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಗ್ರಹಗಳು. ಸೊ ಜಾತಕದಲ್ಲಿ ನಮಗೆ 70% ಇರುತ್ತೆ ಫಿಕ್ಸು. ನಿಮ್ಮ ಪ್ರಯತ್ನ ಆಸೆಗಳಿಗೆ ಅದು ಕೊಡ್ತಾ ಇರುತ್ತೆ ಫಲ. ಇದು ಸ್ವಲ್ಪ ಆ್ಯಡ್ ಆನ್ ಆಗಿ ಅದನ್ನು ಜಾಸ್ತಿ ಮಾಡಬೇಕಾ, ಕಡಿಮೆ ಮಾಡಬೇಕಾ, ನ್ಯೂಟ್ರಲ್ ಆಗಿಡಬೇಕಾ ಅಂತ ಗೋಚಾರ ಫಲ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ನಮ್ಮ 15 ಡೇಸ್ ಆಸ್ಟ್ರಾಲಜಿ ಕ್ಲಾಸ್ನ ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ, ವೆಯ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.